ಸಮಯದಲ್ಲಿ ಏನು ಅಂತಹ ತಿಳ್ಕೊಳ್ಳೋದು ಕಷ್ಟ ಎನ್ನುವಂತಹ ಯಾವುದು ಇಲ್ಲ. ಆದ್ರೆ ಆ ಸ್ತ್ರೀಯರ ಮನಸ್ಸು ಹೇಗೆ ಹಗಲಿರುಳು ಪರಮಾತ್ಮನಲ್ಲಿ ನೆಲೆಗೊಂಡಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಶುಕರು. ಕೃಷ್ಣನ ಎಲ್ಲ ಕರ್ತವ್ಯವೂ ಮುಗಿದಿದೆ. ಆದ್ಮೇಲೆ ಹೇಗೆ ಇದ್ದ ದ್ವಾರಕೆಯಲ್ಲಿ ಅನ್ನೋದನ್ನ ಸಂಕ್ಷೇಪವಾಗಿ ತಿಳಿಸ್ತಾರೆ. ದ್ವಾರಕಾ ಎನ್ನುವುದು ಕೃಷ್ಣನದೇ ಒಂದು ಅದ್ಭುತವಾದಂತಹ ಒಂದು ಪಟ್ಟಣ. ಎಲ್ಲ ರೀತಿ ಯಾವ ರೀತಿಯ ಕೊರತೆಯೂ ಇಲ್ಲ. ಮತ್ತೆ ಯಾರ ವೃಷ್ಣಿ ಅಂಶದ ಎಲ್ಲ ಉತ್ತಮರಿಂದ ಕೂಡಿರುವಂತಹ ಅದು ನಗರ. ಅದರಲ್ಲಿ ಕೃಷ್ಣ ಸುಖವಾಗಿ ನೆಲೆಸಿದ್ದ. ಅವನ ಜೊತೆಗೆ ಯೌವನದಲ್ಲಿದ್ದಂತಹ ವಸ್ತ್ರಾಲಂಕಾರಗಳಿಂದ ಭೂಷಿತರಾದಂತಹ ಸ್ತ್ರೀಯರು ಮಿಂಚಿನ ಹಾಗೆ ಹೊಳಿತಾ ನಿರತರಾಗಿ ಕೃಷ್ಣನನ್ನ ಆನಂದ ಕೊಡ್ತಾ ಇದ್ದೀವಿ ಎನ್ನುವ ಭಾವನೆಯಿಂದ ಅವರು ತಮ್ಮ ವ್ಯವಹಾರವನ್ನು ನಡೆಸ್ತಾ ಇದ್ರು. ಪ್ರತಿಯೊಬ್ಬರಿಗೂ ಆ ಭಾವ ಇತ್ತು, ನಾನು ಕೃಷ್ಣನನ್ನ ಸಂತೋಷ ಪಡಿಸ್ತೇನೆ ಎನ್ನುವ ಭಾವ. ಆ ನಗರದ ಬೀದಿಗಳು ಹೇಗಿದ್ದು ಅಂದ್ರೆ ಅತ್ಯಂತ ಉತ್ತಮವಾದಂತಹ ಗಜಗಳ ಮದೋದಕವನ್ನು ಸುರಿಸ್ತಾ ಓಡಾಡ್ತಾ ಇರುವಂತಹದ್ದು. ಆಮೇಲೆ ಭಟರೆಲ್ಲರೂ ಸಹ ಅಲಂಕೃತರಾಗಿ ಓಡಾಡ್ತಾ ಇದ್ದಾರೆ. ಕುದುರೆಗಳು, ಸುವರ್ಣಾಲಂಕೃತವಾದ ರಥಗಳು, ಇವುಗಳಿಂದ ಯಾವಾಗಲೂ ತುಂಬಿರ್ತಾ ಇತ್ತು. ಗುಂಪು ಗುಂಪಾಗಿ ಅರಳಿದ ಮರಗಳಿಂದ ಶೋಭಿಸ್ತಾ ಇರುವಂತಹ ಉದ್ಯಾನ ಉಪವನಗಳಲ್ಲೆಲ್ಲ ಹಾರಾಡ್ತಾ ಇರುವಂತಹ ಗುಂಡಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಇದು ದ್ವಾರಕೆಯಲ್ಲಿ ಎಲ್ಲ ಕಡೆ ಕಂಡು ಬರುವಂತಹ ದೃಶ್ಯವಾಯಿತು. 16,000 ಕರುಣೆಯರಿಗೆ ಪ್ರಾಣವಲ್ಲಭನಾದಂತಹ ಶ್ರೀಪತಿ 16,000 ವಿಭಿನ್ನ ವೇಷಗಳನ್ನು ಧರಿಸಿ ಅವರದ್ದು ಸಹ ವೈಭವೋಪೇತವಾದಂತಹ ಅರಮನೆಗಳಲ್ಲಿ ವಿಹರಿಸ್ತಾ ಇತ್ತು. ಜಲ ಕ್ರೀಡೆಯನ್ನು ಆಡುವ ಸಂದರ್ಭದಲ್ಲಿ ಆ ನೀರು ಹೇಗಿತ್ತು ಅಂತ ವರ್ಣಿಸ್ತಾರೆ. ಎಲ್ಲ ರೀತಿಯ ಹೂಗಳು ತಮ್ಮ ತಮ್ಮ ಸುಗಂಧವನ್ನ ಬೀರ್ತಾ ಇದ್ವು. ಆ ತಾವರೆಗಳ ಆ ಪರಾಗದ ಧೂಳು ನೀರಿಗೆ ಬಿದ್ದು ಸ್ವಚ್ಛವಾದ ಧೂಳು ಅತ್ಯಂತ ಸಹ ನೀರು ಪರಿಮಳ ಭರಿತವಾಗಿ ಮನಸ್ಸನ್ನು ಸೆಳೀತಾ ಇತ್ತು. ಯುವತಿಯರಿಂದ ಆಲಂಗಿಸಿಕೊಳ್ಳಲ್ಪಟ್ಟಂತಹ ಕೃಷ್ಣ ಅವರನ್ನ ಆಲಂಗಿಸಿದಾಗ ಅವರ ಎದೆ ಮೇಲಿರುವಂತಹ ಕುಂಕುಮದಿಂದ ಲಿಪ್ತನಾಗಿ ಕ್ರೀಡಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಗಂಧರ್ವರು, ಸುತ್ತಮಾಗದ ಒಂದಿಗಳು ಎಲ್ಲರೂ ಹೊಗಳಿ ಹಾಡ್ತಾ ಇತ್ತು ಕೃಷ್ಣನನ್ನ. ದಿವ್ಯವಾದಂತಹ ವಾದ್ಯಗಳು ಸಹ ಮತ್ತೆ ವೀಣೆಯನ್ನು ನುಡುತ್ತಾ ತಮ್ಮ ಸಂತೋಷವನ್ನು ಪ್ರಕಟಪಡಿಸ್ತಾ ಇದ್ರು. ಕೃಷ್ಣನ ಪತ್ನಿಯರು ಯಾವಾಗಲೂ ಸಹ ನಗುವಂತಹ ಸ್ವಭಾವ, ಅಂದ್ರೆ ಆನಂದದ ಪ್ರಕಟ ಅದು. ಅಂತಹ ಅವರು ನೀರಿನಲ್ಲಿ ಆಟ ಆಡುವಾಗ ಆ ನೀರುಗಳಿಂದ ಅಕ್ಷತದ ಮೇಲೆ ನೀರನ್ನು ಎರಿಸ್ತಾ ಇದ್ರು. ಪ್ರತಿಯಾಗಿ ಅಕ್ಷತನೂ ಸಹ ಅವರ ಮೇಲೆ ನೀರು ಎರಿಸ್ತಾ ಆನಂದದಿಂದ ಆತ ಜಲ ಕ್ರೀಡೆಯನ್ನು ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪರಸ್ಪರ ಮುದ್ದಾಟದಲ್ಲಿ ಕೃಷ್ಣನ ಹತ್ತಿರುವಂತಹ ನೀರುಗೊಳವೆಯನ್ನ ತೆಗೆದುಕೊಳ್ಬೇಕು ಅಂತ ಹೋಗಿ ಅವನ ಆಲಿಂಗನದಿಂದ ಎಲ್ಲರೂ ಬಹಳ ಆನಂದದ ಪರಾಷ್ಟತೆಯನ್ನು ಹೊಂದ್ತಾ ಇದ್ರು. ಆಗ ಅವರ ಮುಖ ಒಂದು ರೀತಿಯಾಗಿ ಕಾಂತಿಯಿಂದ ಬಳಸ್ತಾ ಇದ್ರು. ಇದು ಅವರ ಜೊತೆಗೆ ಕೃಷ್ಣನ ಜೊತೆಗೆ ಅವರೆಲ್ಲರೂ ಇದ್ದಂತಹ ಸಂದರ್ಭ ಮುಗಿದ ಮೇಲೂ ಸಹ ಆ ರಾಣಿಯರಿಗೆ ಕೃಷ್ಣನ ನೆನಪು ಮಾತ್ರ ಹೋಗ್ತಾ ಇರಲಿಲ್ಲ. ಮುಕುಂದನನ್ನೇ ಯಾವಾಗ್ಲೂ ನೆನೆಯುತ್ತಾ ಅವರ ಮನಲ್ಲಿಯೇ ನಟ್ಟ ಮನಸ್ಸನ್ನ ಇಟ್ಟವರಾಗಿ ಯಾವಾಗ್ಲೂ ಸಹ ಅವನಲ್ಲಿಯೇ ನೆಲೆಗೊಳ್ತಾ ಹುಚ್ಚರ ಹಾಗೆ ಮಂಕರ ಹಾಗೆ ನೆನೆನೇನೋ ಹಲಪ್ತಾ ಇದ್ರು. ಏನೇನ್ ಹಲಪ್ತಾ ಇದ್ರು ಅನ್ನೋದನ್ನ ಹೇಳ್ತೇನೆ ಕೇಳುವಂತ ಶುಕರು ಪರೀಕ್ಷಿತನಿಗೆ ಹೇಳ್ತಾರೆ. ಒಬ್ಬಳು ಕುಬೇರ ಪಕ್ಷಿಯನ್ನ ಇಟ್ಕೊಂಡು ಹೇಳ್ತಾಳೆ, ಒಬ್ಬಳು ಚಕ್ರವಾತಿ ಪಕ್ಷಿಯನ್ನು ಹೇಳ್ತಾಳೆ. ಏನು ಆ ಕುಬೇರ ಪಕ್ಷಿ ರಾತ್ರಿ ಕೂಗ್ತಾ ಇದೆ, ನೀನ್ ಯಾಕೆ ರೀತಿಯಾಗಿ ಕೂಗ್ತಾ ಇದೀಯಾ, ಮಲ್ಗೋದಿಲ್ವಾ? ಜಗತ್ತಿಗೆಲ್ಲ ರಾತ್ರಿ ಆಗಿದೆ. ನಮ್ಮ ಒಡೆಯನಾದ ಕೃಷ್ಣನು ಸಹ ಜ್ಞಾನವನ್ನು ಅಡಗಿಸಿ ಇಟ್ಟುಕೊಂಡು ತನ್ನಲ್ಲಿ ಮಲಗಿ ನಿದ್ರಾ ಮಾಡ್ತಾ ಇದ್ದಾನೆ. ಅವನಿಗೆ ನೀನು ನಿದ್ರಾಭಂಗ ಮಾಡ್ತಾ ಇರೋದು ಸರಿಯಲ್ಲ. ಆದ್ರೆ ನನ್ಗನ್ಸುತ್ತೆ ನಮ್ಮ ಅವಸ್ಥೆಯಲ್ಲಿ ಆಗಿರ್ಬೋದು. ಏನಂದ್ರೆ ಆತನ ಮುಗುಳ್ನಗೆಯಿಂದ ಕೂಡಿದ ಸುಂದರವಾದ ನೋಟ ನಮಗೆ ಹೇಗೆ ಮನಸ್ಸನ್ನ ಕಾಸಿಗೊಳಿಸುತ್ತಿದೆಯೋ ನಿನಗೂ ಹಾಗೆ ಮನಸ್ಸನ್ನ ಕದಲಿಸುತ್ತಿದೆ ಅನ್ಸುತ್ತೆ. ಚಕ್ರವಾಕೆ ಕುರಿತು ಹೇಳ್ತಾರೆ, ನೀನು ಶರಣಾಚರಣವಾಗಿ ಕೂಗ್ತಾನೇ ಇದೆಯಾ, ನೀನು ಸಹ ನಮ್ಮ ಹಾಗೆ ಅಚ್ಚುತ್ತನ ದಾಸಿ ಆಗಿದೆಯೋ ಏನು? ಅವನ ಕಾಲಿಂದ ತುಳಿದ ಮಾಲೆಯನ್ನ ಮುಡಿಯಲ್ಲಿ ಮುಡಿಯೋದಿಕ್ಕೆ ಬಯಸ್ತಾ ಇಲ್ಲ, ಯಾಕೆ ಹೀಗೆ ದುಃಖದಿಂದ ಕೂಗ್ತಾ ಇದ್ದೀನ? ಸಮುದ್ರ ಹೇಳ್ತಾ ಅದೇ ಸಮ ನಿತ್ಯಗೆಟ್ಟು ಜಾಗರಣೆ ಮಾಡ್ತಾ ಬೊಬ್ಬೆ ಹೊಡಿತಾ ಇದೆಯಾ? ನಮ್ಮ ಗೋಳಿನ ಕಥೆ ನಿಮಗೂ ಇರ್ಬೇಕು. ಯಾಕೆಂದ್ರೆ ನಮ್ಮ ಕುಮಾರಿ ಲಾಂಛನಗಳನ್ನೆಲ್ಲ ಅವನ ಅಪಹರಿಸಿಬಿಟ್ಟಿದ್ದಾನೆ. ಹಾಗೆ ನಿನ್ನ ಲಕ್ಷ್ಮೀ ಕೌಸ್ತುಭಾದಿ ವಸ್ತುಗಳನ್ನು ಸಹ ಗೆದ್ಕೊಂಡಿದ್ದಾನೆ ಅಂತ ನಿನಗೆ ಈ ಅವಸ್ಥೆ. ಅದಕ್ಕೆ
ಚಂದ್ರನ ನೋಡಿ ಹೇಳ್ತಾರೆ, ನೀನು ಕ್ಷಯರೋಗದಿಂದ ಬಡವಾಗ್ಬಿಟ್ಟಿದೀಯಾ, ನಿನ್ನ ಕಿರಣಗಳು ಕತ್ತಲೆಯನ್ನ ಹೋಗಲಾಡಿಸುವಂತ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದೆ. ಅಂದ್ರೆ ನೀನು ಸಹ ಮುಕುಂದ ಪ್ರೇಮದಿಂದ ಮಾತಾಡಿದಂತಹ ಮಾತುಗಳನ್ನ ಮರೆತು ಅವನನ್ನೇ ಚಿಂತಿಸ್ತಾ ನಮ್ಮ ಹಾಗೆ ನೀನು ಬಡವಾಗ್ಬಿಟ್ಟಿದ್ಯಾ, ಏನು ಮಾತೇ ಆಡ್ತಾ ಇಲ್ಲ, ನಿಮ್ಗೂ ಹಾಗೆ ಆಗಿರ್ಬೇಕು ಅಂತ ಅನ್ಸುತ್ತೆ. ಅನಿಲವನ್ನು ಕೊಡ್ತಾ ಇರ್ತಾರೆ, ನೀನಿಗೆ ನಾವೇನಪ್ಪ ಕೆಟ್ಟದ್ದು ಮಾಡಿದ್ದೇವೆ, ಈಗಾಗಲೇ ಆತ್ಮನ ಕಡೆಗಣ್ಣಿನ ನೋಟದಿಂದ ನಮ್ಮ ಮನಸ್ಸು ಈಗಾಗಲೇ ತಿಳಿದು ಹೋಗಿದೆ, ನೀನು ಬೇರೆ ಬೇಯಿಸ್ತಾ ನಮ್ಮಲ್ಲಿ ಕಾಮದ ಬಯಕೆಯನ್ನು ಹೆಚ್ಚಿಸ್ತಾ ಇದೀಯಾ, ಇದು ಸರಿನೇ. ನೋಟವನ್ನು ಕುರಿತು ಹೇಳ್ತಾರೆ, ನೀನು ಕೃಷ್ಣನಿಗೆ ಬಹಳ ಪ್ರೀತಿ ಪಾತ್ರನಾದ ಗೆಳೆಯ, ಅವನ ಪ್ರೇಮ ಪಾಶಕ್ಕೆ ಒಳಗಾಗಿ ನಮ್ಮ ಹಾಗೆ ನೀನು ಸಹ ಶ್ರೀವತ್ಸ ಅಂತ ನನ್ನ ಸ್ಮರಿಸ್ಕೊಳ್ತಾ ಇದ್ದೀಯಾ ಅನ್ಸುತ್ತೆ. ಅವನನ್ನು ಕಾಣೋದಕ್ಕೋಸ್ಕರ ಉತ್ಕಂಠನಾಗಿಬಿಟ್ಟಿದೀಯಾ, ನಮಗೆ ಆದ ಹಾಗೆ ನಿನಗೂ ಸಹ ಮನಸ್ಸು ಎಲ್ಲ ಅನೇಕ ರೀತಿಯ ಭಾವಗಳಿಂದ ತುಂಬಿ ಹೋಗಿದೆ, ಅದನ್ನೇ ಮತ್ತೆ ಮತ್ತೆ ನೆನಪಿಸ್ಕೊಂಡು ಗಮನಿಸ್ತಾ ಇದೆಯಾ. ಯಾಕೆ ಅಂದ್ರೆ ಇದು ನೆನಪಿನ ಪ್ರಸಂಗ ಇದೆಯಲ್ಲ, ಅದು ಯಾವಾಗ್ಲೂ ದುಃಖವನ್ನ ಹೆಚ್ಚು ಮಾಡುತ್ತೆ. ಕೋಗಿಲೆಯನ್ನು ಕುರಿತು ಹೇಳ್ತಾರೆ, ನೀನು ಪ್ರಿಯವಾದ ಮಾತುಗಳನ್ನ ನುಡಿತಾ ಇದೆಯಾ, ಅದು ಸತ್ತವರನ್ನ ಬದುಕಿಸುವಂತಹ ಮನೋಹರವಾದಂತಹ ಮಾತು, ಹಾಗಾಗಿ ನಿನಗೆ ಪ್ರಿಯವಾದದ್ದನ್ನೇನು ಮಾಡ್ಲಿ ಹೇಳು, ನಮ್ಮ ಮನಸ್ಸಿಗೆ ಸ್ವಲ್ಪ ಆಗ್ರಹವನ್ನು ಕೊಟ್ಟಿದೀಯಾ. ಪರ್ವತಕ್ಕೆ ಹೇಳ್ತಾನೆ, ನೀವು ಹೇಳ್ತಾಳೆ, ಒಬ್ರು ಉದಾರ ಬುದ್ಧಿ ಉಳ್ಳವನು, ನೀನು ಅಲ್ಲಾಡೋದಿಲ್ಲ, ಮಾತಾಡೋದಿಲ್ಲ, ಅವರು ಗಂಭೀರವಾದ ವಿಷಯ ಆಲೋಚಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆಯಾ. ನಾವೆಲ್ಲರೂ ಸಹ ವಸುದೇವನ ಪಾದಗಳನ್ನ ನಮ್ಮ ಎದೆ ಮೇಲೆ ನೆಚ್ಕೊಳ್ಬೇಕು ಅಂತ ತವಕಿಸ್ತಾ ಇದೀವಿ, ಹಾಗೆ ನೀನು ಸಹ ಅವನ ಪಾದಗಳನ್ನ ನನ್ನ ಶಿಖರದ ಮೇಲೆ ಬೆರೆಸ್ಬೇಕು ಅಂತ ಏನಾದ್ರು ಇಷ್ಟಪಡ್ತಾ ಹೇಳ್ತಾರೆ. ಈ ಬೇಸಿಗೆಯಲ್ಲಿ ಸಮುದ್ರ ರಾಜ ನಿಮಗೆ ಮೇಘದ ಮೂಲಕ ಅಮೃತವೃಷ್ಟಿಯನ್ನು ಸುರಿಸಿ ನಿಮ್ಮನ್ನು ಆನಂದ ಪಡಿಸ್ತಾ ಇಲ್ಲ, ಹಾಗಾಗಿ ನಿಮ್ಮ ಮರಗಳೆಲ್ಲ ಒಣಗೋಗಿವೆ, ಕಮಲಗಳ ಸೊಬಗು ಕಾಣಿಸ್ತಾ ಇಲ್ಲ. ನಮ್ಮ ಪ್ರೀತಿ ಪಾತ್ರನಾದ ಕೃಷ್ಣನಿಂದ ಆಕೃಷ್ಟ ಹೃದಯದವರಾಗಿ ನೀವೆಲ್ಲ ಆತನ ಅವಲೋಕನ ಪಡೆಯಕ್ ಸಾಧ್ಯವಾಗಿದೆ. ನಾವು ಹೇಗೆ ದುಷ್ಟರಾಗ್ಬಿಟ್ಟಿದೀವೋ ಹಾಗೆ ನಿಮ್ಮ ಪಾಲು ಆಗಿದೆ. ಹಂಸವನ್ನು ನೋಡಿ ಒಬ್ಳು ಹೇಳ್ತಾಳೆ, ಹಂಸ ಬಾ ಕುತ್ಕೋ, ಹಾಗಾಗಿ ಸ್ವಲ್ಪ ಚಿತ್ತನ ವಿಷಯ ಸ್ವಲ್ಪ ಹೇಳು, ನೀನು ನೂತನಾಗಿ ಬಂದಿದೀಯಾ ಅಂತ ನಾನು ತಿಳ್ಕೊಳ್ತೀನಿ. ಗೋವಿಂದ ಕ್ಷೇಮವಾಗಿದ್ದಾನೆ, ಯಾಕೆಂದ್ರೆ ಅವನ ಸ್ನೇಹ ಬಹಳ ಚಂಚಲ. ನಮಗೆ ರಹಸ್ಯವಾಗಿ ಹೇಳಿದ ಮಾತು ಆತನ ಸ್ಮರಣೆಯಲ್ಲಿ ಇದೆಯೇ ಗೊತ್ತಿಲ್ಲ. ಆಗ್ಲಿ, ನಾವ್ ಯಾಕೆ ಅವನನ್ನ ಆಶ್ರಯಿಸೋದು ಬೇಡ, ನೀನು ಅಂತಹ ಕ್ಷುದ್ರ ಮನುಷ್ಯನ ದೂತ ನೀನು ಅಂತ ಹೇಳಿದಾಗ, ಇಲ್ಲ ಅವನು ಬಂದು ನಿಮ್ಗೆಲ್ಲ ಆನಂದ ಕೊಡ್ತಾನಲ್ವೇ ಅಂದ್ರೆ, ಸರಿ ಹಾಗಾದ್ರೆ ಕರ್ಕೊಂಡ್ ಬಾ, ಆದ್ರೆ ಅವನ ಜೊತೆಗೆ ಲಕ್ಷ್ಮಿ ಮಾತ್ರ ಬರೋದು ಬೇಡ. ಲಕ್ಷ್ಮಿ ಇಲ್ದೆ ಬರಕ್ ಸಾಧ್ಯ ಇಲ್ವಲ್ಲ ಅಂತಾನು ನೀನ್ ಹೇಳ್ಬೇಡ, ಯಾಕೆಂದ್ರೆ ಅವಳೊಬ್ಳೇನ ಪರಮಾತ್ಮನ ಏಕನಿಷ್ಠೆಯಿಂದ ಆರಾಧಿಸೋದು, ನಾವೆಲ್ಲ ಇಲ್ಲವೇ ಎನ್ನುವ ಈ ರೀತಿಯಾಗಿದೆ. ಹಾಗಂದು ಇರಲು ಪರಮಾತ್ಮನಲ್ಲಿಯೇ ತಮ್ಮ ಮನಸ್ಸನ್ನು ನೆಲೆಗೊಳಿಸಿಕೊಂಡಂತಹ ಸ್ತ್ರೀಯತೆಯನ್ನು ಪಡೆದು ಅನ್ನೋದು ಏನೋ ಆಶ್ಚರ್ಯದ ಸಂಗತಿಯಲ್ಲ. ಯಾರ ಕಥಾವೃತ್ತಾಂತವನ್ನು ಕೇಳಿದ ಮಾತ್ರದಿಂದಲೇ ಅಥವಾ ಗುಣಗಳನ್ನ ಯಾರಾದ್ರೂ ಗಾಯಕರು ಹೇಳಿದಾಗ ಅದನ್ನ ಕೇಳೋದ್ರಿಂದಲಾಗಲೇ ಸ್ತ್ರೀಯರ ಮನಸ್ಸು ಅವನ ಕಡೆಗೆ ಎಳೆದು ಬಿಡುತ್ತೆ. ಹಾಗಿರುವಾಗ ಕೃಷ್ಣನನ್ನು ಕಣ್ಣೆದುರಿಗೆ ನೋಡ್ತಾ ಇರುವಂತಹ ನೆಟ್ಟೋಗಿದೆ ಎನ್ನುವುದು ಇದಕ್ಕಿಂತ ಏನು ಹೆಚ್ಚಾಗಿ ನಾವೇನ್ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಏನು. ಮತ್ತೆ ಹೀಗೆ ಕೆಲವು ಸ್ತ್ರೀಯರಿಗಾದ್ರೆ, ಇನ್ನು ಕೆಲವು ಸ್ತ್ರೀಯರಂತೂ ಆ ಜಗದ್ಗುರುವನ್ನ ತಮ್ಮ ಪತಿ ಎನ್ನುವಂತಹ ಭಾವನೆಯಿಂದಲೇ ಆತನ ಪಾದಗಳನ್ನೆಲ್ಲ ಅನೇಕ ರೀತಿಯಾಗಿ ಪ್ರೇಮಪೂರ್ಣವಾಗಿ ಸೇವೆ ಮಾಡಿದಾರೋ ಅವರು ನಿಜವಾಗಿ ಅಂತಹ ತಪಸ್ಸು ಮಾಡಿರ್ಬಹುದು ಹಿಂದೆ. ಅದನ್ನ ನಾನು ಹೇಳೋದಕ್ಕೂ ಸಹ ನನಗೆ ಶಬ್ದಗಳು ಇಲ್ಲ. ಹೀಗೆ ಸಜ್ಜನರಿಗೆ ಗತಿಯಾದಂತಹ ಪರಮಾತ್ಮ ವೇದೋಕ್ತವಾದ ಧರ್ಮವನ್ನ ಆಚರಣೆ ಮಾಡ್ತಾ ಧರ್ಮಾರ್ಥ ಕಾಮಗಳಿಗೆ ಗೃಹಸ್ಥಾಶ್ರಮವೇ ಸರಿಯಾದ ಸ್ಥಾನ ಎನ್ನುವುದನ್ನ ಈ ಪ್ರಕಾರವಾಗಿ ಪುನಃ ಎಲ್ಲರ ಮೂಲಕ ಅವನು ತೋರಿಸಿಕೊಟ್ಟ. ಗೃಹಸ್ಥರು ಆಚರಿಸಬೇಕಾದಂತಹ ಉತ್ತಮವಾದಂತಹ ಧರ್ಮ ಮಾರ್ಗದಲ್ಲಿಯೇ ತನ್ನನ್ನ ತೊಡಗಿಸ್ಕೊಂಡಿದ್ದ ಕೃಷ್ಣ. ಅವನಿಗೆ 16,100 ಮಡದಿಯರು, ಅವರಲ್ಲದೆ ಇದರಲ್ಲಿ 1,000 ಹಾಕಿದ್ದಾರೆ, ಅಲ್ಲದೆ 8 ಜನ ಎಲ್ಲರೂ ಸಹ ಸ್ತ್ರೀ ರತ್ನಗಳು ಎನಿಸಿಕೊಂಡಂತಹ 8 ಜನ ಪಟ್ಟ ಮಹಿಷಿಯರು, ಅವರ ಪುತ್ರರು. ಇವರೆಲ್ಲರನ್ನೂ ಸಹ ಎಲ್ಲರ ವಿಷಯವನ್ನು ಸಹ ನಾನು ಹಿಂದೆ ನಿಮಗೆ 58ನೇ ಅಧ್ಯಾಯದಲ್ಲಿ ಈ ವಿಷಯ ಬಂದಿದೆ ಅಂತ ಆದ್ಮೇಲೆ ಏಕೈಕಸ್ಯಾಂ ದಶ ಇದು ಆಯಿತು. ಒಬ್ಬ ಮಡದಿಯಲ್ಲಿಯೂ ಸಹ 10 ಜನ ಮಕ್ಕಳು ಜನ್ಮ ತಾಳಿದರು. ತೇಷಾಂ ಉದ್ದಾಮ ವೀರ್ಯಾಣಾಂ 18
महारथाः आसन् उदार यशसः तेषां नामानि मे शृणु उद्दामवीर्याणां तेषाम् अष्टादश महारथाः उदार यशसः आसन् तेषां नामानि मे शृणु ಒಬ್ಬೊಬ್ಬರಿಗೂ ಸಹ 10 ಜನ ಮಕ್ಕಳು ಅವರಲ್ಲಿ 18 ಜನ ಕೀರ್ತಿಶಾಲಿಗಳಾಗಿ ಮಹಾರಥರು ಅನಿಸ್ಕೊಂಡಿದ್ದವರು ಮಹಾಪರಾಕ್ರಮಗಳಾದವರಿದ್ದರು. ಯಾರ್ಯಾರು ಅವ್ರ ಹೆಸರನ್ನು ಹೇಳ್ತೇನೆ. ಉದ್ದಾಮ ವೀರ್ಯಾಣ ಮಹಾಪರಾಕ್ರಮಿಗಳಾದಂತಹ ದೇಶ ಅವರಲ್ಲಿ ಯಾರು ಇಷ್ಟು 10 ಜನ ಹುಟ್ಟಿದವರಲ್ಲಿ ಅಷ್ಟಾಶ ಮಹಾರಥ 18 ಜನ ಮಹಾರಥರು ಉದಾರ ಯಶಸ್ಸಃ ಅತ್ಯಂತ ಕೀರ್ತಿಶಾಲಿಗಳವರು ಸಣ್ಣ ಇದ್ರು. ತೇಷಾಂ ನಾಮಾನಿ ಮೇ ಶೃಣು ಅವರ ಹೆಸರುಗಳನ್ನು ಹೇಳ್ತೇನೆ ಕೇಳು. ಅಂತಷ್ಟು ಮಕ್ಕಳಲ್ಲಿ 18 ಜನ ಅತ್ಯಂತ ಪರಾಕ್ರಮಿಗಳಾದ ಎಲ್ಲರೂ ಪರಾಕ್ರಮಿಗಳೇ. ಅದರಲ್ಲಿ ಅತ್ಯಂತ ಪರಾಕ್ರಮವನ್ನು ಹೊಂದಿ ಕೀರ್ತಿಯನ್ನು ಸಂಪಾದಿಸಿದವರು 18 ಜನ ಇದ್ರು. ಅವ್ರು ಯಾರ್ಯಾರು ಅಂತ ಹೆಸರು 2 ಶ್ಲೋಕಗಳಿಂದ ಬರೀ ಹೆಸರು ಇದೆ. ಪ್ರದ್ಯುಮ್ನಶ್ಚ ಅನಿರುದ್ಧಶ್ಚ ದೀಪ್ತಿಮಾನ್ ಭಾನುರೇವಚ ಸಾಂಬೋ ಮಧು ಬೃಹದ್ಭಾನುಃ ಚಿತ್ರಭಾನುರ್ಗೌರ್ಣಃ ವೇದಬಾಹುಶ್ಚ ಪುಷ್ಕರೋ ವೇದಬಾಹುಶ್ಚ ಶ್ರುತ ದೇವಃ ಸುನಂದನಃ ಚಿತ್ರಬಾಹುರ್ವಿರೂಪಶ್ಚ ಕವಿರ್ನ್ಯಗ್ರೋಧ ಏವ ಚ. ಇದರಲ್ಲಿ ಬರೀ ಹೆಸರು ಆದ್ರೆ 18 ಜನರ ಹೆಸರು ಕೊಟ್ಟಿದ್ದಾರೆ. ಪ್ರದ್ಯುಮ್ನ ಆದ್ಮೇಲೆ ಅನಿರುದ್ಧ ಎನ್ನುವಂತಹ ಹೆಸರು ಕೊಟ್ಟಿದ್ದಾರೆ. ಅನಿರುದ್ಧ ಎನ್ನುವುದು ಕೃಷ್ಣನ ಮಗ ಅಲ್ಲ, ಅವನು ಮೊಮ್ಮಗ. ಹಾಗಾಗಿ ಶ್ರೀಧರಯ್ಯರು ಹೇಳ್ತಾರೆ 18 ಜನ ಮಾತ್ರ 17 ಜನ ಮಾತ್ರ ಮಹಾರಥರು ಅಂತ ಇಟ್ಕೊಳ್ಳಿ. ಅಥವಾ ಅನಿರುದ್ಧ ಎನ್ನುವನು ಸಹ ಒಬ್ಬ ಮಗ ಇದ್ದ ಅಂತ ಭಾವಿಸಿ ಅಂತ ಹೇಳಿಬಿಟ್ಟಿರೋದ್ರಿಂದ ಶುಕ್ರ ಬಾಯಲ್ಲಿ. ಹಾಗಾಗಿ ಅನಿರುದ್ಧ ಎನ್ನುವನು ಒಬ್ಬ ಮಗನ ಹೆಸರು ಒಂದು ಅನಿರುದ್ಧ ಅಂತ ಇತ್ತು ಅಂತ ಭಾವಿಸ್ಬೇಕು. ಪ್ರದ್ಯುಮ್ನ ಮಗ ಅನಿರುದ್ಧನು ಒಬ್ಬ ಅಂತ ಭಾವಿಸ್ಕೊಳ್ಬೇಕು ಅಂತ ವಿವರಣೆ ಕೊಟ್ಟಿದ್ದಾರೆ. ಪ್ರದ್ಯುಮ್ನ ಅನಿರುದ್ಧ ದೈತ್ಯಮಾನ್ ಭಾನು ಸಾಂಬ ಮಧು ಬೃಹದ್ಭಾನು ಚಿತ್ರಭಾನು ವೃತ ಅರುಣ ಪುಷ್ಕರ ವೇದಬಾಹು ಕೃತದೇವ ಸುನಂದನ ಚಿತ್ರಬಾಹು ವಿರೂಪ ಕವಿ ನ್ಯಗ್ರೋಧ. ಇಷ್ಟು ಜನ. ಅದರಲ್ಲಿ ಅವರಲ್ಲಿಯೂ ಸಹ ಏತೇಷಾಂ ರಾಜೇಂದ್ರ ತನುಜಾನಾಂ ಮಧುದ್ವಿಷಃ ಪ್ರದ್ಯುಮ್ನಃ ಆಸೀತ್ ಪ್ರಥಮಃ ಪಿತೃವತ್ ರುಕ್ಮಿಣೀಸುತಃ. 18 ಜನರಲ್ಲಿ ಪ್ರದ್ಯುಮ್ನ ಅಂತೂ ಸಾಕ್ಷಾತ್ ತಂದೆಯ ಹಾಗೆ ಎದ್ದುಬಿಟ್ಟಿದ್ದ. ರಾಜೇಂದ್ರ ಮಧುದ್ವಿಷಃ ತನುಜಾನಾಂ ಏತೇಷಾಮಪಿ ರುಕ್ಮಿಣೀಸುತಃ ಪ್ರದ್ಯುಮ್ನಃ ಪಿತೃವತ್ ಪ್ರಥಮಃ. ರಾಜೇಂದ್ರ ಪ್ರೇಕ್ಷಿತನೇ ಮಧುದ್ವಿಷಃ ಕೃಷ್ಣನ ತನುಜಾನ ಮಕ್ಕಳಾದ ಏತೇಷಾಮಪಿ ಇವರೆಲ್ಲರಲ್ಲಿಯೂ ಸಹ ರುಕ್ಮಿಣೀ ಸ್ವತಃ ಪ್ರದ್ಯುಮ್ನ ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನನು ಪಿತೃವತ್ ಪ್ರಥಮಃ ಆಸಿತು ತಂದೆಯ ಹಾಗೆ ಅಗ್ರಗಣ್ಯನಾಗಿದ್ದ. ಪ್ರದ್ಯುಮ್ನ ಮಾತ್ರ ಎಲ್ಲದರಲ್ಲಿಯೂ ಸಹ ತಂದೆಯನ್ನೇ ಹೋಲುವ ರೀತಿಯಲ್ಲಿಯೇ ಅವನು ಇದ್ದ. ಆತನ ವಿಷಯ ಎಲ್ಲ ಹಿಂದೆ ಬಂದಿದೆ. ಸಂಕ್ಷೇಪ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಸ ರುಕ್ಮಿಣೋದಹಿತರಂ ಉಪಯೇಮೇ ಮಹಾರಥಃ ತಸ್ಮಾತ್ ಸುತೋ ಅನಿರುದ್ಧೋಭೂತ್ ನಾಗಾಯುತ ಬಲಾನ್ವಿತಃ. ಸಹ ಮಹಾರಥಃ ರುಕ್ಮಿಣಃ ದುಹಿತರಂ ಉಪಯೇಮೇ ತಸ್ಮಾತ್ ಸುತಃ ಅನಿರುದ್ಧಃ ಅಭೂತ್ ನಾಗಾಯುತ ಬಲಾನ್ವಿತಃ. ತಸ್ಮಾತ್ ಸುತಃ ಅನಿರುದ್ಧಃ ನಾಗಾಯುತ ಬಲಾನ್ವಿತಃ ಅಭೂತ್. ಸಹ ಮಹಾರಥಃ ಮಹಾರಥಿಯಾದಂತಹ ಪ್ರದ್ಯುಮ್ನನು ರುಕ್ಮಿಣಃ ದುಹಿತರಂ ರುಕ್ಮಿ ಸೋದರಮಾವನ ಮಗಳಾದ ರುಕ್ಮಿಯ ಮಗಳನ್ನ ದುಹಿತರಂ ಮಗಳನ್ನು ಉಪಯೇಮೆ ಮದುವೆ ಆದ. ತಸ್ಮಾತ್ ಅವನಿಂದ ಸುತಃ ಅನಿರುದ್ಧ ಎನ್ನುವಂತಹ ಮಗ ಹುಟ್ಟಿದ. ಅವನೆಂಥವನು ನಾಗಾಯುತ ಬಲಾನ್ವಿತಃ 10,000 ಆನೆಗಳ ಬಲವುಳ್ಳಂಥವನು ಅಭೂತ್ ಆಗಿದ್ದ. ಪ್ರದ್ಯುಮ್ನ ತಂದೆಯ ಹಾಗೆ ಬಹಳ ಶ್ರೇಷ್ಠನಾಗಿದ್ದ. ಅವನು ರುಕ್ಮಿಯ ಮಗಳನ್ನ ಮದುವೆ ಆಗಿದ್ದ. ಅವಳ ಮಗ ಅನಿರುದ್ಧ ಅವನು 10,000 ಆನೆಯ ಬಲವನ್ನು ಹೊಂದಿದ್ದ. ಸಜಾಪಿ ರುಕ್ಮಿಣಃ ಪೌತ್ರೀನ್ ದೌಹಿತ್ರೋ ಜಗೃಹೇ ತತಃ ವಜ್ರಸ್ತಸ್ಯಾ ಭವದ್ಯಸ್ತು ಮೌಸಲಾತ್ ಅವಶೇಷಿತಃ. ಸಜ ಅಪಿ ರುಕ್ಮಿಣಃ ಪೌತ್ರೀಂ ಜಗೃಹೇ ತತಃ ತಸ್ಯ ವಜ್ರಃ ಅಭವತ್ ಯಃ ತು ಮೌಸಲಾತ್ ಅವಶೇಷಿತಃ. ಸಚಾಪಿ ಅವನು ಸಹ ಯಾರು ಅನಿರುದ್ಧನು ಸಹ ದೌಹಿತ್ರ ರುಕ್ಮಿಯ ಮೊಮ್ಮಗ ಅಂದ್ರೆ ಮಗಳ ಮಗ. ಅವನು ರುಕ್ಮಿಣಃ ಪೌತ್ರೇನ್ ರುಕ್ಮಿಯ ಮಗನ ಮಗಳನ್ನ ಜಗೃಹೇ ವಿವಾಹವಾಗಿ. ಈ ಹಿಂದೆ ವಿಷಯ ಬಂದಿದೆ.
ಇದೇನೇನು ಅಂದ್ರೆ ಆಯ್ತು, ಏನು ಅದು ಸಂಬಂಧ ಸರಿ ಇಲ್ಲ ಇತ್ಯಾದಿ ಜ್ಞಾಪಕ ಇದೆ ಅಂತ ಹೇಳ್ತೀನಿ. ತತಃ ಅವನಿಂದ ಅಂದ್ರೆ ಅನಿರುದ್ಧನಿಗೆ ತಸ್ಯ ವಜ್ರ ಅಭವತ್. ವಜ್ರ ಎನ್ನುವಂತಹ ಮಗ ಹುಟ್ಟಿದ ಅಂದ್ರೆ ಅನಿರುದ್ಧನ ಮಗ ವಜ್ರ. ಯಹತು ಯಾವ ಆ ವಜ್ರನು ಮೌಸಲಾತ್ ಅವಶೇಷಿತ. ಅದೇ ಮುಸಲ ಯುದ್ಧ ನಡೀತಲ್ಲ, ಮುಂದೆ ಬರುತ್ತೆ, ನಡೆಯುತ್ತಲ್ಲ, ಮುಂದೆ ನಡೆಯುತ್ತೆ, ಹೊಡೆದಾಡ್ಕೊಂಡಲ್ಲ, ಆ ಸಂದರ್ಭದಲ್ಲಿ ಅವನೊಬ್ಬ ಮಾತ್ರ ಉಳಿದುಕೊಂಡ. ಯಾರೋ ವಜ್ರ ಇನ್ನೊಂದು ಉಳಿದುಕೊಂಡ, ಅವಳದ ಎಲ್ಲ ಯಾದವರು ಸಹ ನನ್ನ ಮುಂದೆ ಬಿಟ್ಟಿದ್ರು. ರುಕ್ಮಿಯ ಲೋಹಿತನಾದ ಅನಿರುದ್ಧ ರುಕ್ಮಿಯ ಮಗನ ಮಗಂತಹ ಬಂತು ರೋಚನೆ ಎನ್ನುವಂತಹ ಅವಳನ್ನ ಮಧ್ಯಾಹ್ನ ಸ್ವೀಕರಿಸಿದ. ಅವಳಲ್ಲಿ ಅನಿರುದ್ಧನಿಗೆ ವಜ್ರ ಎನ್ನುವಂತಹ ಒಬ್ಬ ಮಗ ಹುಟ್ಟಿದ. ಅವನು ಆ ಮೌಸಲ ಪರ್ವದ ಹತ್ಯಾಕಾಂಡ ಆಯ್ತಲ್ಲ, ಪರಸ್ಪರ ಹೊಡೆದಾಡ್ಕೊಂಡಲ್ಲ, ಅದರಲ್ಲಿ ಅವನೊಬ್ಬ ಮಾತ್ರ ಉಳಿದ. ಪ್ರತಿಬಾಹುರಭೂತ್ ತಸ್ಮಾತ್ ಸುಬಾಹು ತಸ್ಯ ಚಾತ್ಮಜಃ ಸುಬಾಹು ಶಾಂತಸೇನೋ ಭೂತ್ ಶ್ರುತಸೇನಸ್ತು ತತ್ಸುತಃ. ತಸ್ಮಾತ್ ಪ್ರತಿಬಾಹು ಅಭೂತ್ ತಸ್ಯ ಚ ಆತ್ಮಜಃ ಸುಬಾಹುಃ ಸುಬಾಹೋಃ ಶಾಂತಸೇನಃ ಅಭೂತ್ ತತ್ಸುತಃ ಶ್ರುತಸೇನಃ. ತಸ್ಮಾತ್ ಆ ವಜ್ರನಿಗೆ ಪ್ರತಿಬಾಹು ಅಭೂತ್, ಪ್ರತಿಬಾಹು ಎನ್ನುವಂತಹ ಮಗ ಹುಟ್ಟಿದ. ತಸ್ಯ ಚ ಆತ್ಮಜಃ ಪ್ರತಿಬಾಹುವಿನ ಮಗ ಸುಬಾಹು, ಸುಬಾಹು ಎನ್ನುವನು. ಸುಬಾಹೋ ಶಾಂತಸೇನಃ, ಸುಬಾಹುವಿನ ಮಗನಾಗಿ ಶಾಂತಸೇನ ಎನ್ನುವಂಥವನು ಹುಟ್ಟಿದ. ಆಮೇಲೆ ತತ್ಸುತಃ ಶ್ರುತಸೇನಃ ತು ಅಭೂತ್, ಅವನ ಮಗ ಅಲ್ಲ ಶತಸೇನ ಎನ್ನುವನು ಅವನ ಮಗ. ಪ್ರತಿಬಾಹುವಿನ ಮಗ ಅಂದ್ರೆ ವಜ್ರನ ಮಗ ಪ್ರತಿಬಾಹು, ಪ್ರತಿಬಾಹುವಿನ ಮಗ ಸುಬಾಹು, ಸುಬಾಹುವಿನ ಮಗ ಶಾಂತಸೇನ, ಶಾಂತಸೇನನ ಮಗ ಶತಸೇನ. ಇವನ ವಂಶದಲ್ಲಿ ಅಂದ್ರೆ ಕೃಷ್ಣನ ವಂಶದಲ್ಲಿ ಅಂತ ಅರ್ಥ. ನಹ್ಯೇತಸ್ಮಿನ್ ಕುಲೇ ಜಾತಾಃ ಅಧನಾ ಅಬಹು ಪ್ರಜಾಃ ಅಲ್ಪಾಯುಷಃ ಅಲ್ಪವೇದ್ಯಾಶ್ಚ ಅಬ್ರಹ್ಮಣ್ಯಾಶ್ಚ ಜಗ್ನಿರೇ. ಏತಸ್ಮಿನ್ ಕುಲೇ ಅಧನಾಃ ಅಬಹು ಪ್ರಜಾಃ ನಹಿ ಜಾತಾಃ ಅಲ್ಪಾಯುಷಃ ಅಲ್ಪವೇದ್ಯಾಃ ಅಬ್ರಹ್ಮಣ್ಯಾಃ ಚ ನಹಿ ಜಗ್ನಿರೇ. ಏತಸ್ಮಿನ್ ಕುಲೇ ಈ ವಂಶದಲ್ಲಿ ಅಂದ್ರೆ ಯದುವಂಶದಲ್ಲಿ ಹುಟ್ಟಿದವರೆಲ್ಲರೂ ಸಹ ಅಸ್ಮಿನ್ ಕುಲೆ ಅಧನಾಹ ಅಬಹು ಪ್ರಜಾ, ಧನಹೀನರಾದವರಾಗಲೇ ಅಲ್ಪ ಸಂತತಿಯುಳ್ಳವರಾಗಲೇ ನಹಿ ಜಾತಾಹ ಹುಟ್ಟಲೇ ಇಲ್ಲ. ಅಂದ್ರೆ ಎಲ್ಲರೂ ಸಹ ಧನಿಕರೇ, ಬಹು ಪ್ರಜೆಗಳನ್ನು ಹೊಂದಿದವರೇ. ಅಷ್ಟೇ ಅಲ್ಲ, ಅಲ್ಪಾಯುಷಃ ಅಲ್ಪವೀರ್ಯಾಹ ಅಬ್ರಹ್ಮಣ್ಯ, ಅಲ್ಪಾಯುಗಳಾಗಲಿ ಅಲ್ಪವೀರ್ಯ ಅಂದ್ರೆ ಕಡಿಮೆ ಪರಾಕ್ರಮ ಇರುವಂತವರಾಗಲಿ ಬ್ರಹ್ಮದ್ವೇಷಿಗಳಾಗಲಿ ಯಾರು ಸಹ ನಹಿ ಜಗ್ನಿರೇ, ಯಾರು ಹುಟ್ಟಲಿಲ್ಲ. ವಂಶ ಹುಟ್ಟಿದವರೆಲ್ಲರೂ ಸಹ ದೀರ್ಘಾಯುಗಳು, ಮಹಾಪರಾಕ್ರಮಶಾಲಿಗಳು, ಬ್ರಾಹ್ಮಣರ ಬಗ್ಗೆ ಗೌರವ ಇರುವಂತಹವರು, ಎಲ್ಲರೂ ಸಹ ಧನ ಸಂಪತ್ತನ್ನ ಹೊಂದಿದವರು, ಎಲ್ಲ ಹೆಚ್ಚು ಸಂತತಿಯನ್ನು ಪಡೆದವರೇ ಆಗಿದ್ದರು. ಯದುವಂಶ ಪ್ರಸೂತಾನ ಪುಂಸಾಂ ವಿಖ್ಯಾತ ಕರ್ಮಣ ಸಂಖ್ಯಾ ನ ಶಕ್ಯತೆ ಕರ್ತುಂ ಅಪಿ ವರ್ಷಾಯುತೆ ನೃಪ. ಯದುವಂಶ ಪ್ರಸೂತಾನಾಂ ವಿಖ್ಯಾತ ಕರ್ಮಣಾಂ ಪುಂಸಾಂ ಸಂಖ್ಯಾ ನೃಪ ವರ್ಷಾಯುತೈಃ ಅಪಿ ಕರ್ತುಂ ನ ಶಕ್ಯತೆ. ಯದುವಂಶ ಪ್ರಸೂತಾನ, ಯದುವಂಶದಲ್ಲಿ ಜನಿಸಿದಂತಹ ವಿಖ್ಯಾತ ಕರ್ಮಣ, ಅತ್ಯಂತ ಪ್ರಸಿದ್ಧವಾದ ಕಾರ್ಯಗಳನ್ನ ಮಾಡಿದಂತಹ ಪುಂಸಾಂ ವ್ಯಕ್ತಿಗಳ ಸಂಖ್ಯೆಯು ನೃಪ ರಾಜನೇ ವರ್ಷಾಯುತೈಃ 10,000 ವರ್ಷಗಳಾದರೂ ಸಹ ಕರ್ತುಂ ನ ಶಕ್ಯತೆ, ಅದನ್ನ ಸಂಖ್ಯೆಯನ್ನು ಎಣಿಸೋದಿಕ್ಕೆ ಸಾಧ್ಯವಿಲ್ಲ. ಯದುವಂಶದಲ್ಲಿ ಹುಟ್ಟಿ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ ವ್ಯಕ್ತಿಗಳ ಸಂಖ್ಯೆ ಇಷ್ಟು ಅಂತ 10,000 ವರ್ಷಗಳು ಎಣಿಸಿದ್ರು ಸಹ ಅದು ಸಾಧ್ಯವಾಗುವುದಿಲ್ಲ. ಯಾಕೆ ಅಂದ್ರೆ ಸಂಖ್ಯೆಗೆ ಊಹಿಸಕ್ಕಾದ್ರೂ ಸಾಧ್ಯವೇ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. 3 ಕೋಟಿ ಸಹಸ್ರಾಣಾಂ ಅಷ್ಟಾಶೀತಿ ಶತಾನಿ ಚ ಆಸನ್ ಯದುಕುಲಾಚಾರ್ಯಾಃ ಕುಮಾರಾಣಾಮಿತಿ ಶ್ರುತಂ. ಹೀಗೆ ಅಂತ ಒಂದು ವದಂತಿ ಇದೆ. ಏನಂತ? ಕುಮಾರಾಣ ಯದುಕುಲಾಚಾರ್ಯಾಃ 3 ಕೋಟಿ ಸಹಸ್ರಾಣಾಂ ಅಷ್ಟಾಶೀತಿ ಶತಾನಿ ಚ ಆಸನ್ ಇತಿ ಕುಮಾರಾಣ ಅಂದ್ರೆ ಯದುವಂಶದ ಕುಮಾರರಿಗೆ ಯದುಕುಲಾಚಾರ್ಯ, ಆ ಯದುಕುಲದಲ್ಲಿರುವಂತಹ ಆಚಾರ್ಯರ ಸಂಖ್ಯೆ ಹೇಳ್ತಾರೆ. ಅಂದ್ರೆ ಅವರ ಮಕ್ಕಳಿಗೆ ಯದುಕುಲದ ಆಚಾರ್ಯರ ಸಂಖ್ಯೆ ಎಷ್ಟಿತ್ತು ಅಂದ್ರೆ
ತಿಸ್ರಃ ಕೋಟ್ಯ 3,00,00,000 ಸಹಸ್ರಾಣಾಂ ಅಷ್ಟಾಶೀತಿ ಶತಾನಿ ಚ 8,800 ಈ ಆಸನ್ನಿತಿ ಶ್ರುತಂ ಇದ್ರು ಅಂತ ನಾವು ಕೇಳಿದ್ದೀವಿ. ಅಂದ್ರೆ ಕುಮಾರರಿಗೆ ಪಾಠ ಹೇಳಿಕೊಡುವಂತಹ ಯದುಕುಲಾಚಾರ್ಯರ ಸಂಖ್ಯೆಯೇ ಇಷ್ಟಿತ್ತು. ಇವರಲ್ಲ, ಮಕ್ಕಳಲ್ಲ, ಏನು ಆಚಾರ್ಯರ ಸಂಖ್ಯೆ 3,08,800 ಅಂತ ನಾವು ಕೇಳಿದ್ದೀವಿ. ಹೀಗಿರುವಾಗ ವಿದ್ಯಾರ್ಥಿಗಳಾದಂತಹ ಯದುಕುಮಾರರ ಸಂಖ್ಯೆಯನ್ನ ಯಾಕೆ ಹೇಳೋದಿಕ್ ಸಾಧ್ಯ? ಯಾಕೆ ಅಂದ್ರೆ ಸಂಖ್ಯಾನಂ ಯಾದವಾನಾಂತಹ ಕರಿಷ್ಯತಿ ಮಹಾತ್ಮನಾಂ ಯತ್ರ ಅಯುತಾನಾಂ ಅಯುತ ಲಕ್ಷಣಾಸ್ತೆ ಸ ಆಹುಕಃ. ಮಹಾತ್ಮನಾಂ ಯಾದವಾನಾಂ ಸಂಖ್ಯಾನಾಂ ಕಃ ಕರಿಷ್ಯತಿ ಯತ್ರ ಆಹುಕಃ ಅಯುತಾನಾಂ ಅಯುತ ಲಕ್ಷಣಾಃ ಅಯುತಾನಾಂ ಅಯುತ ಲಕ್ಷೇಣ ಸಹ ಆತೆ. ಮಹಾತ್ಮರಾದಂತಹ ಯಾದವಾನಾಂ ಸಂಖ್ಯಾನಂ ಯಾದವರ ಸಂಖ್ಯೆಯನ್ನು ಅಂದ್ರೆ ಇಷ್ಟಿದ್ರು ಅವರು ಅಂತ ಹೇಳುವುದಕ್ಕೆ ಸಹ ಕರಿಷ್ಯತಿ ಯಾರ್ಪಾನ ಮಾಡೋದಕ್ಕೆ ತಾವ ನೆನೆಸ್ತಾನೆ. ಯಾಕೆ ಅಂದ್ರೆ ಆಹುಕಃ ಅಂದ್ರೆ ಉಗ್ರಸೇನ ಅಂದ್ರೆ ಯದ್ಯಪಿ ವಸುದೇವನಿಗೆ ಆಹುಕ ಅಂತ ಹೇಳೋದು, ಆದರೆ ಅಲ್ಲ, ಉಗ್ರಸೇನ ಆಹುಕನ ಮಗ ತಾನೆ. ಆಹುಕನ ಮಗ ಉಗ್ರಸೇನ ಆದ್ರೂ ಸಹ ಅವನನ್ನ ಸಾಮಾನ್ಯವಾಗಿ ತಂದೆಯಿಂದ ಕರೆಯೋದಂತ ಪದ್ಧತಿ. ಇಲ್ಲಿ ಆಹುಕ ಶಬ್ದದಿಂದ ಉಗ್ರಸೇನ ಅನ್ನುವಂತ ಇಟ್ಕೊಳ್ಬೇಕು. ಯತ್ರ ಯಾವ ಯದುವಂಶದಲ್ಲಿ ಆಹುಕ ಉಗ್ರಸೇನನು ಅಯುತಾನಾಂ ಅಯುತ ಲಕ್ಷೇಣ, ಅಯುತಾನಾಂ ಅಯುತ ಅಂದ್ರೆ ಕೋಟಿಗಟ್ಟಲೆ ಅವುಗಳ ಯಾದವರಿಂದ ಸಹ ಆದೆ. ಅವನು ಕೋಟಿ ಅವನ ಸಂಬಂಧಿಕರೇ ಅಷ್ಟು ಜನ ಇದ್ರು. ಏನು ಕೋಟಿಗಟ್ಟಲೆ ಯಾದವರಿಂದ ಅವನು ಪರಿವೃತನಾಗಿದ್ದ. ಹಾಗಾಗಿ ಅವರ ಸಂಖ್ಯೆಯನ್ನ ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ದೇವಾಸುರ ಆಹವಹತಾಃ ದೈತೇಯಾಃ ಯೇ ಸುದಾರುಣಾಃ ತೇ ಚ ಉತ್ಪನ್ನಾ ಮನುಷ್ಯೇಷು ಪ್ರಜಾ ತೃಪ್ತಾ ಬಬಾಧಿರೇ. ಎಷ್ಟೋ ಜನ ರಾಕ್ಷಸರು ಸಹ ಭೂಮಿಯಲ್ಲಿ ಹುಟ್ಟಿದರು. ಅವರನ್ನ ನಾಶ ಮಾಡಬೇಕು ಅಂತ ದೇವತೆಗಳು ಹುಟ್ಟಿದ್ರು ಒಂದು ವಂಶದಲ್ಲಿ. ಹಾಗಾಗಿ ಅದು ಹೇಗಿರ್ಬೇಕು ಸಂಖ್ಯೆ ಅಳಿಯೋದಕ್ಕೆ ಸಾಧ್ಯವಿಲ್ಲದೆ ಇರುವುದು. ದೇವಾಸುರ ಆಹವಹತಾಃ ಯೇ ಸುದಾರುಣಾಃ ದೈತೇಯಾಃ ತೇ ಚ ಮನುಷ್ಯೇಷು ಉತ್ಪನ್ನಾಃ ದೃಪ್ತಾಃ ಪ್ರಜಾಃ ಬಬಾಧಿರೇ. ಹಿಂದೆ ನಡೆದಂತಹ ದೇವಾಸುರ ಆಹವಹತಾಃ, ದೇವಾಸುರ ಸಂಗ್ರಾಮದಲ್ಲಿ ನಾಶವಾದಂತಹ ಹತರಾದಂತಹ ಸುದಾರುಣಾಃ ಅತ್ಯಂತ ಕ್ರೂರಿಗಳಾದಂತಹ ಯೇ ದೈತೇಯಾಃ ಯಾವ ದೈತ್ಯರಿದ್ರೋ ತೇ ಚ ಅವರೆಲ್ಲರೂ ಸಹ ಮನುಷ್ಯೇಷು ಉತ್ಪನ್ನಾಃ ಮನುಷ್ಯರ ಜಾತಿಯಲ್ಲಿ ಅವರು ಹುಟ್ಟುಕೊಂಡ್ರು. ಅನೇಕ ರೂಪದಲ್ಲಿ ದೃಪ್ತಾಃ ಬಹಳ ಕೊಬ್ಬಿನಿಂದ ದುಷ್ಟರಾಗಿ ಅವರು ಪ್ರಜಾಃ ಬಬಾಧಿರೇ ಪ್ರಜೆಗಳನ್ನ ಅನೇಕ ರೀತಿಯಾಗಿ ಪೀಡಿಸ್ತಾ ಇದ್ರು. ದೇವಾಸುರ ಸಂಗ್ರಾಮದಲ್ಲಿ ಹತರಾದಂತಹ ಕ್ರೂರಿಗಳಾದಂತಹ ದೈತ್ಯರು ಮನುಷ್ಯ ಜಾತಿಯಲ್ಲಿ ನಾನಾ ರೂಪದಿಂದ ಅವರು ಹುಟ್ಟುಕೊಂಡ್ರು. ಅಷ್ಟೇ ಅಲ್ಲ, ಅವರಿಗೆ ಶಕ್ತಿ ಬಲ ಪರಾಕ್ರಮ ಇದ್ದಿದ್ರಿಂದ ಪ್ರಜೆಗಳನ್ನ ಅನೇಕ ರೀತಿಯಾಗಿ ಪೀಡಿಸ್ತಾ ಇದ್ರು. ತನ್ನಿಗ್ರಹಾಯ ಹರಿಣ ಪ್ರೋಕ್ತ ದೇವ ಯದೋ ಕುಲೆ ಅವತೀರ್ಣಾಃ ಕುಲಶತಂ ತೇಷಾಂ ಏಕಾಧಿಕಂ ನೃಪ. ತನ್ನಿಗ್ರಹಾಯ ಹರಿಣ ಪ್ರೋಕ್ತಾಃ ದೇವಾಃ ಯದೋಃ ಕುಲೆ ಅವತೀರ್ಣಾಃ ನೃಪ ತೇಷಾಂ ಏಕಾಧಿಕಂ ಕುಲಶತಂ. ತನ್ನಿಗ್ರಹ ಅವರನ್ನೆಲ್ಲ ನಿಗ್ರಹ ಮಾಡೋದಕ್ಕೋಸ್ಕರ ಹರಿಣ ಪ್ರೋಕ್ತಾಃ ಹರಿಯಿಂದ ಪ್ರೇರೇಪಿಸಲ್ಪಟ್ಟಂತಹ ದೇವಾಹ ದೇವತೆಗಳು ಯದೋಹ ಕುಲೆ ಅವತೀರ್ಣ ಯದುವಿನ ವಂಶದಲ್ಲಿ ಹುಟ್ಟಿದ್ರು. ಕೃಪಾರಾಜನೇ ತೇಷಾಂ ಅವರ ಕುಲದ ಸಂಖ್ಯೆ ಎಷ್ಟು ಅಂದ್ರೆ ಏಕಾಧಿಕಂ ಕುಲಶತಂ 101 ಸಂಖ್ಯೆಯಲ್ಲಿತ್ತು. ಎಷ್ಟು ಅಂದ್ರೆ ಈಗ ನಾವು ಹೇಳಿದ್ವಿ ಅದು ವೃಷ್ಣಿಯ 2-3 ವಿಷಯ ತಗೊಂಡು ವಂಶದ ಹೆಸರನ್ನ ವೃಷ್ಣಿ ಯಾದವ ಅಂಧಕ ಭೋಜ ಭೋಜ ಇವರೆಲ್ಲರೂ ಸಹ ಅಂಧಕ ಭೋಜ ಇವರೆಲ್ಲರೂ ಸಹ ಹಾಗೆ 101 ಕುಲಗಳಿತ್ತು. ಅಂದ್ರೆ ಅವರನ್ನ ದೈತ್ಯರನ್ನ ಮನುಷ್ಯ ರೂಪದಲ್ಲಿರುವಂತಹ ದೈತ್ಯರನ್ನ ನಿಗ್ರಹ ಮಾಡೋದಕ್ಕೋಸ್ಕರ ಪರಮಾತ್ಮನೇ ದೇವತೆಗಳನ್ನ ಪ್ರೇರೇಪಿಸಿದ. ಅವರೆಲ್ಲರೂ ಯದುವಿನ ವಂಶದಲ್ಲಿ ಹುಟ್ಟಿದ್ರು. ಅವರ ಒಳಪಂಗಡವೇ 101 ಇತ್ತು. ತೇಷಾಂ ಪ್ರಮಾಣಂ ಭಗವಾನ್ ಪ್ರಭುತ್ವೇನ ಅಭವತ್ ಹರಿಹಿ ಯೇ ಚ ಅನುವರ್ತಿನಸ್ತಸ್ಯ ವವೃದುಃ ಸರ್ವಯಾದವಾಃ. ಆದ್ರೆ ಅವರೆಲ್ಲರಿಗೂ ಸಹ ಪರಮಾತ್ಮ ಒಡೆಯ.
ಒಡೆಯನಾಗಿದ್ದ. ತೇಷಾಂ ಪ್ರಭುತ್ವೇನ ಭಗವಾನ್ ಹರಿಃ ಪ್ರಮಾಣಂ ಅಭವತ್ ಯೇ ಚ ತಸ್ಯ ಅನುವರ್ತಿನಃ ಸರ್ವಯಾದವಾಃ ಉವರುದ್ಧೋ. ತೇಷಾಂ ಅವರೆಲ್ಲರಿಗೂ ಸಹ ಪ್ರಭುತ್ವೇನ ಒಡೆಯನ ರೀತಿಯಲ್ಲಿ ಒಡೆಯನಾಗಿ ಭಗವಾನ್ ಹರಿಃ ಪೂಜ್ಯನಾದ ಹರಿಯು ಪ್ರಮಾಣಂ ಅಭವತ್ ಪ್ರಮಾಣ ರೂಪದಲ್ಲಿ ಇದ್ದ. ಎಲ್ಲರಿಗೂ ಸಹ 111 ಕುಲವರ್ಗ ಆದ್ರೂ ಸಹ ಪಂಗಡಗಳಾದ್ರೂ ಸಹ ಎಲ್ಲರಿಗೂ ಅವನೇ ಪ್ರಮಾಣನಾಗಿದ್ದ. ಅಂದ್ರೆ ಅವನ ಹೇಳಿದ ಮಾತನ್ನ ಯಾರು ತರ್ತಾ ಇರಲಿಲ್ಲ. ಏಚ ಯಾವ ಅವರೆಲ್ಲರೂ ಸಹ ತಸ್ಯ ಅನುವರ್ತಿನ ಕೃಷ್ಣನನ್ನ ಅನುಸರಿಸ್ತಾ ಸರ್ವಯಾದವ ಎಲ್ಲ ಯಾದವರು ಸಹ ಅವರದ್ದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಗೆ ಬಂದರು. ಅಂದ್ರೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಯದು ವಂಶದಲ್ಲಿ ಇರುವಂತಹ ಅವರೆಲ್ಲರೂ ಸಹ ದೇವತೆಗಳೇ ಆ ರೂಪದಲ್ಲಿ ಇರೋರು. ಹಾಗಾಗಿ ಅವರನ್ನು ನಾಶ ಮಾಡೋದಕ್ಕೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಮತ್ತೆ ಕೃಷ್ಣನೇ ಎಲ್ಲರಿಗೂ ಸಹ ಒಡೆಯ. ಅವನ ಅನುಗ್ರಹ ಅಂತ ಎಲ್ಲರಿಗೂ ಇದೆ. ಶಯ್ಯಾಸನ ಆಟನ ಆಲಾಪ ಕ್ರೀಡಾ ಸ್ನಾನ ಅಧಿಕರ್ಮಸು ನವಿದುಃ ಸಂತಮಾತ್ಮಾನಂ ವೃಷ್ಣಯಃ ಕೃಷ್ಣಚೇತಸಃ ಕೃಷ್ಣಚೇತಸಃ ವೃಷ್ಣಯಃ ಶಯ್ಯಾಸನ ಆಟನ ಆಲಾಪ ಕ್ರೀಡಾ ಸ್ನಾನಾದಿ ಕರ್ಮಸು ಸಂತಂ ಆತ್ಮಾನಂ ಕೃಷ್ಣಚೇತಸಃ. ಅದರಲ್ಲಿ ಏನೋ ಆಶ್ಚರ್ಯ ಇಲ್ಲ. ಎಲ್ಲರೂ ಸಹ ಕೃಷ್ಣನನ್ನೇ ತಮ್ಮ ಮನಸ್ಸಿನಲ್ಲಿ ಆರಾಧಿಸ್ತಾ ಇದ್ರು. ಅಂತಹ ವೃಷ್ಣಯ ವೃಷ್ಣಿಗಳು ಶಯ್ಯ ಆಸನ ಆಟನ ಆಲಾಪ ಕ್ರೀಡಾ ಸ್ನಾನಾದಿ ಅವನ ಜೊತೆಗೇನೆ ಮಲಗುವುದು, ಕುತ್ಕೊಳ್ಳುವುದು, ಆಟನ ತಿರುಗಾಡುವುದು, ಆಲಾಪ ಸಂಭಾಷಣೆ ಮಾಡೋದು, ಕ್ರೀಡಾ ವಿಹಾರ ಮಾಡೋದು, ಸ್ನಾನ ಮಾಡೋದು ಇತ್ಯಾದಿ ಎಲ್ಲ ಕೆಲಸಗಳಲ್ಲಿಯೂ ಸಹ ಸಂತಂ ತಮ್ಮ ಜೊತೆಗೇ ಇದ್ದಂತಹ ಆ ವ್ಯಕ್ತಿಯನ್ನ ಅವನನ್ನೇ ಧ್ಯಾನ ಮಾಡ್ತಾ ಇದ್ದರೂ ಸಹ ಆತ್ಮಾನಂ ನಾಗಿದ್ರು. ಅವನೇ ಪರಮಾತ್ಮ, ತಮ್ಮ ಜೊತೆಗೆ ಇರುವಂತಹವನು ಪರಮಾತ್ಮನೇ ಎನ್ನುವುದು ಅವರಿಗೆ ಗೊತ್ತಿರಲಿಲ್ಲ. ಆದ್ರೆ ಅವನ ಬಗ್ಗೆನೆ ಪೂರ್ತಿಯಾಗಿ ಮನಸ್ಸನ್ನ ತೊಡಗಿಸ್ಕೊಂಡ್ಬಿಟ್ಟಿದ್ರು. ಅದರಲ್ಲಿ ಏನೋ ಇದಿರ್ಲಿಲ್ಲ. ಆದರೆ ಎಲ್ಲದರಲ್ಲಿಯೂ ತಮ್ಮ ಜೊತೆಗೆ ಇರುವಂತಹ ವ್ಯಕ್ತಿಯೇ ಪರಮಾತ್ಮ ಎನ್ನುವುದನ್ನ ಅವರು ಅರಿತಿರ್ಲಿಲ್ಲ. ತೀರ್ಥಂ ಚಕ್ರೇನು ಪೂನಂ ಯತ್ ಅಜನಿಯದುಷು ಸ್ವಸರಿತ್ಪಾದ ತೀರ್ಥಂ ಚಕ್ರೇನು ಪೂನಂ ಯದಜನಿಯದುಷು ಸ್ವಸರಿತ್ಪಾದ ಶೌಚಂ ವಿದ್ವಿಟ್ನಿಗ್ಧಾ ಸ್ವರೂಪಂ ಯಯುರಜಿತ ಪರ ಶೀರ್ಯದರ್ಥೇನ್ಯಯತ್ನಃ ಎನ್ನಾಮಾ ಮಂಗಲಘ್ನಂ ಶ್ರುತಮಥ ಗದಿತಂ ಯತ್ಕೃತೋ ಗೋತ್ರ ಧರ್ಮಃ ಕೃಷ್ಣಸ್ಯೈತಂ ನ ಚಿತ್ರಂ ಕ್ಷಿತಿಭರ ಹರಣಂ ಕಾಲಚಕ್ರಾಯುಧಸ್ಯ. ನೃಪ ಯದುಷು ಯತ್ ಅಜನಿ ತೀರ್ಥಂ ಸ್ವಸ್ವರಿತ್ ಪಾದ ಶೌಚಂ ತೀರ್ಥಂ ಸ್ವಸ್ವರಿತ್ ಪಾದ ಶೌಚಂ ಊನಂ ಚಕ್ರೆ ವಿದ್ವಿಟ್ ಸ್ನಿಗ್ಧಾಃ ಸ್ವರೂಪಂ ಯಯುಃ ಅಜಿತಪರಾ ಶ್ರೀಃ ಯದರ್ಥೆ ಅನ್ಯಯತ್ನ ಯನ್ನಾಮ ಶ್ರುತಂ ಅಥ ಗದಿತಂ ಅಮಂಗಲಘ್ನಂ ಗೋತ್ರಧರ್ಮಃ ಯತ್ ಕೃತಃ ಕಾಲಚಕ್ರಾಯುಧಸ್ಯ ಕೃಷ್ಣಸ್ಯ ಏತತ್ ಕ್ಷಿತಿಭರಹರಣಂ ನ ಚಿತ್ತಂ. ನೃಪ ಪರೀಕ್ಷಿತನೇ ಯದು ವಂಶದಲ್ಲಿ ಯತ್ ಅಜನಿ ತೀರ್ಥಂ ಯಾವ ತೀರ್ಥರೂಪವಾದ ಕೃಷ್ಣನ ಆವಿರ್ಭಾವವಾಯಿತೋ ಆಗ ಸ್ವಸ್ಸರಿತ್ ಪಾದ ಶೌಚಂ ದೇವಗಂಗೆಯಾದ ಆ ಭಾಗೀರಥಿಯು ಊನಂ ಚಕ್ರೆ ಯಾವುದು ಯದುವಿನ ವಂಶದಲ್ಲಿ ಹುಟ್ಟಿದಂತಹ ತೀರ್ಥರೂಪವಾದಂತಹ ಕೃಷ್ಣ ಅವನ ಪಾದದ ಹೊರಬಂದಂತಹ ಭಾಗೀರಥಿಯು ಸ್ವಲ್ಪ ಕಡಿಮೆಯಾದ್ರು. ಅಂದ್ರೆ ತನ್ನ ಪಾದತ್ವೇ ಆಗಿದ್ರಿಂದ ಕೃಷ್ಣನ ಮುಂದೆ ಅವಳು ಸ್ವಲ್ಪ ಕಡಿಮೆ ಅನಿಸಿದ್ರು. ಅಷ್ಟೇ ಅಲ್ಲ, ವಿದ್ವಿಟ್ ಸ್ನಿಗ್ಧಾಃ ವೈರಿಗಳು ಸ್ನೇಹಿತರು ಇಬ್ಬರೂ ಸಹ ಸ್ವರೂಪಂ ಯಯುಃ ಪರಮಾತ್ಮನ ಸ್ವರೂಪದಲ್ಲಿಯೇ ಸೇರಿ ಹೋದರು. ಅಜಿತಪರ ಶ್ರೀಹಿ ಯಾವಾಗಲೂ ಸಹ ಅಚ್ಯುತನಲ್ಲಿಯೇ ನೆಲೆಗೊಂಡಂತಹ ಶ್ರೀಹಿ ಲಕ್ಷ್ಮಿಯು ಯದರ್ಥೆ ಯಾವ ಲಕ್ಷ್ಮಿಗೋಸ್ಕರ ಅನ್ಯಯತ್ನ ಉಳಿದವರೆಲ್ಲರೂ ಸಹ ಪ್ರಯತ್ನ ಪಡ್ತಾರೋ ಅಂತಹ ಲಕ್ಷ್ಮಿ ಅಜಿತನಲ್ಲಿ ಸ್ಥಿರವಾಗಿ ನೆಲೆಸಿ
ಕಳಿಸಿಬಿಟ್ರು. ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತ ದೇವೇಂದ್ರಾದಿಗಳು ದೇವತೆಗಳು ಸಹ ಬಹಳವಾಗಿ ಪ್ರಯತ್ನ ಪಡ್ತಾರೆ. ಅಂತಹ ಲಕ್ಷ್ಮಿಯು ಅಚ್ಯುತನಲ್ಲಿ ಶಾಶ್ವತವಾಗಿ ನೆಲೆಸಿಬಿಟ್ಟಿದ್ದಾಳೆ. ಅಷ್ಟೇ ಇಲ್ಲ, ಎನ್ನಾಮ ಶ್ರುತಂ, ಯಾವನ ಪುಣ್ಯ ನಾಮವು ಕೇವಲ ಕೇಳಲ್ಪಟ್ರೆ ಸಾಕು, ಅಥವಾ ಗದಿತು ಹೇಳಿದ್ರೂ ಸಾಕು, ಒಮ್ಮೆ ಅಮಂಗಲ ಎಲ್ಲ ರೀತಿಯ ಅಮಂಗಲವನ್ನು ದೂರ ಮಾಡುವಂಥದ್ದು ಎಲ್ಲ ಗೋತ್ರ ಧರ್ಮ. ಮನೆತನದಿಂದ ಋಷಿವಂಶಗಳಲ್ಲಿ ಬಂದಿರುವಂತಹ ಆ ಮನೆತನದ ಧರ್ಮವು ಯತ್ಕೃತಃ, ಯಾವನಿಂದ ಮುಂದುವರೆದಿದೆಯೋ ಪ್ರವರ್ತಿತವಾಗಿದೆಯೋ ಅಂತಹ ಕಾಲಚಕ್ರಾಯುಧಸ್ಯ, ಸರ್ವವನ್ನು ಸಂಹಾರ ಮಾಡುವಂತಹ ಕಾಲಚಕ್ರವನ್ನೇ ಆಯುಧವನ್ನಾಗಿ ಹಿಡಿದಿರುವಂತಹ ಕೃಷ್ಣನ ವಿಷಯದಲ್ಲಿ ಏಸತ್ ಕ್ಷಿತಿಭರ ಹರಣಂ, ಈ ಭೂಭಾರವನ್ನ ಹೋಗಲಾಡಿಸಿದ ಎನ್ನುವಂತಹ ವಿಷಯ ಇದೆಯಲ್ಲ, ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದೇನು ಅಲ್ಲ. ಯಾರು ಹುಟ್ಟಿದ್ದರಿಂದ ತೀರ್ಥದಲ್ಲಿ ಪ್ರಸಿದ್ಧಿಯಾದಂತಹ ಗಂಗೆ ಕೃಷ್ಣನೆಂಬ ತೀರ್ಥ ಹುಟ್ಟಿದ ತಕ್ಷಣ ಅವಳ ಮಹಿಮೆ ಕಡಿಮೆ ಆಗಿಬಿಡ್ತು. ಮತ್ತೆ ಶತ್ರುಗಳು ಮಿತ್ರರು ಎಲ್ಲರೂ ಪರಮನ ರೂಪವನ್ನ ಹೊಂದಿಬಿಟ್ರು. ಯಾರ ಅನುಗ್ರಹ ಬೇಕು ಅಂತ ದೇವಾದಿ ದೇವತೆಗಳು ಪ್ರಯತ್ನ ಪಡ್ತಾರೋ ಅಂತಹ ಲಕ್ಷ್ಮಿ ಅವನಲ್ಲಿಯೇ ಶಾಶ್ವತವಾಗಿ ನೆಲೆಸಿಬಿಟ್ಟಿದ್ದಾನೆ. ಯಾವ ಪರಮಾತ್ಮನ ಹೆಸರನ್ನ ಒಮ್ಮೆ ಕೇಳೋದು ಅಥವಾ ಹೇಳಿದ್ರು ಸಾಕು, ಎಲ್ಲ ರೀತಿಯ ಮಂಗಲವನ್ನ ದೂರ ಮಾಡಿಬಿಡುತ್ತೆ. ಮತ್ತೆ ಋಷಿ ವಂಶಗಳಲ್ಲಿ ಬಂದಿರುವಂತಹ ಮನೆತನದ ಧರ್ಮ ಯಾವ ಪರಮಾತ್ಮನಿಂದ ಮುಂದುವರೆದಿದೆಯೋ ಅಂತಹ ಎಲ್ಲವನ್ನೂ ಸಂಹಾರ ಮಾಡುವ ಕಾಲ ರೂಪದ ಚಕ್ರಾಯುಧವನ್ನು ಧರಿಸಿರುವಂತಹ ಕೃಷ್ಣನಿಗೆ ಈ ಭೂಭಾರ ಹೋಗಲಾಡಿಸಿದ ಎನ್ನುವಂತಹ ವಿಷಯ ಏನು ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದೇನು ಅಲ್ಲ. ಹಾಗೆ ಹೇಳಿ ಕೊನೆಗೆ ಆತನನ್ನ ಸರ್ವೋತ್ತಮ ಎನ್ನುವ ರೀತಿಯಲ್ಲಿ ಹೇಳ್ತಾ ಮುಗಿಸ್ತಾರೆ. ಜಯತಿ ಜನನಿವಾಸೋ ದೇವಕೀ ಜನ್ಮವಾದಃ ಯದುವರ ಪರ್ಷತ್ವೈಃ ದೋರ್ಭಿರತ್ಯಂ ಅಧರ್ಮಂ ಸ್ಥಿರಚರ ವೃಜಿನಗ್ನಃ ಸುಸ್ಮಿತ ಶ್ರೀಮುಖೇನ ವ್ರಜಪುರವನಿತಾನಾಂ ವರ್ಧಯನ್ ಕಾಮದೇವಂ. ಜನನಿವಾಸಃ ಜಯತಿ ದೇವಕೀ ಜನ್ಮಃ ಯದುವರ ಪರ್ಷತ್ವೈಃ ದೋರ್ಭಿಃ ಅಧರ್ಮಂ ಅಸ್ಯನ್ ಸ್ಥಿರಚರ ವೃಜಿನಗ್ನಃ ಸುಸ್ಮಿತ ಶ್ರೀಮುಖೇನ ವ್ರಜಪುರವನಿತಾನಾಂ ಕಾಮದೇವಂ ವರ್ಧಯನ್ ಜನನಿವಾಸಃ ಜಯತಿ. ಪುನಃ ತತ್ರಾನ್ವಯ. ಜನನಿವಾಸಃ ಎಲ್ಲ ಜೀವಿಗಳನ್ನೇ ನಿವಾಸವನ್ನಾಗಿ ಮಾಡಿಕೊಂಡಿರುವ, ಅಂದ್ರೆ ಎಲ್ಲರಲ್ಲಿಯೂ ಅಂತರ್ಯಾಮಿ ಆಗಿರುವಂತಹ ಅವನು ಜಯತಿ, ಅವಾಗ್ಲೂ ಜಯಶಾಲಿಯಾಗಿ ಇರ್ತಾನೆ. ಅಲ್ಲ, ಅವನು ದೇವಕಿ ಮಗ ಅಂತ ಹೇಳ್ತಾರಲ್ಲ, ಅಂದ್ರೆ ದೇವಕಿ ಜನ್ಮ ಮಾದ, ದೇವಕಿಯಲ್ಲಿ ಅವನು ಹುಟ್ಟಿದ ಎನ್ನುವುದು ಕೇವಲ ಮಾತಿಗೋಸ್ಕರ ಅಷ್ಟೇ ಹೊರತು ಅದು ನಿಜವಾಗಿ ಅವನು ಅಜನ್ಮನೇ. ಯದುವರ ಪರ್ಷತ್ವೈಹಿ, ಯದು ಶ್ರೇಷ್ಠರಾದಂತಹ ಆ ಪಾರ್ಷದರು, ಆತನ ಜೊತೆಗಿರುವಂತಹ ಅವರ ಸಮೂಹ, ಆ ಸಮೂಹಗಳಿಂದ ಅಂತಹವರ ದೋರ್ಪಿಗೆ, ಅವರೇ ಈತನ ತೋಳುಗಳು. ಅಂದ್ರೆ ಯಾದವರನ್ನ ಸಭಾಸದರನ್ನಾಗಿ ಮಾಡಿಕೊಂಡು ಆ ಬಾಹುಬಲದಿಂದ ಅಧರ್ಮಂ ಅಸ್ಯನ್, ಅಧರ್ಮವೆಲ್ಲ ದೂರ ಮಾಡ್ತಾ ಸ್ಥಿರ ಚರ ವೃಜಿನಗ್ನ ಸ್ಥಾವರ ಜಂಗಮ, ವೃಂದಾವನದಲ್ಲಿ ಇದ್ದು ಅಂತ ಇಟ್ಕೊಳ್ಬೇಕು. ಅಂತಹ ಸ್ಥಾವರ ಜಂಗಮ ಅಂದ್ರೆ ಅಲ್ಲಿರುವಂತಹ ತರುಲತೆ ಪರ್ವತಗಳು ಎಲ್ಲವೂ ಸಹ ಎಲ್ಲರ ವೃಜಿನಗ್ನ ಪಾಪಗಳನ್ನು ದೂರ ಮಾಡ. ತರುಲತೆ ಗೋವು ಹಕ್ಕಿ ಎಲ್ಲವೂ ಸಹ ಮತ್ತೆ ಪರ್ವತಗಳು ಸ್ಥಾವರವಾದದ್ದು ಎಲ್ಲಗಳನ್ನು ದೂರ ಮಾಡ್ತಾ ಸುಸ್ಮಿತ ಶ್ರೀಮುಖೇನ ಮುಗುಳು ನಗೆಯಿಂದ ಕೂಡಿರುವ ತನ್ನ ಕಾಂತಿಯುಕ್ತವಾದಂತಹ ಮುಖದಿಂದ ವ್ರಜಪುರವನಿತಾನ, ವ್ರಜದಲ್ಲಿಯೂ ಮತ್ತು ಪಟ್ಟಣದಲ್ಲಿಯೂ ಇರುವಂತಹ ಸ್ತ್ರೀಯರಿಗೆ ಕಾಮದೇವಂ ವರ್ಧಯನ್, ಕಾಮವನ್ನ ಹೆಚ್ಚಿಸ್ತಾ ಇರುವಂತಹ ಕೃಷ್ಣ ಜಯತಿ. ಅವನು ಎಲ್ಲ ಜೀವಿಗಳಿಗೂ ಸಹ ನಿವಾಸ ಸ್ಥಾನ
ಅವನು ದೇವಕಿ ಗರ್ಭದಲ್ಲಿ ಜನಿಸಿದ ಎನ್ನುವುದು ಕೇವಲ ಮಾತು ಮಾತ್ರ. ಅಂದ್ರೆ ಅದು ಒಂದು ರೀತಿಯ ನಿಂದೆ. ಯಾದವರನ್ನೆಲ್ಲ ತನ್ನ ಸಭಾಸದರನ್ನಾಗಿ ಮಾಡಿಕೊಂಡು ತನ್ನ ಬಾಹುಬಲದಿಂದ ಅಧರ್ಮವನ್ನು ದೂರ ಮಾಡ್ತಾ ಬೃಂದಾವನದಲ್ಲಿರುವಂತಹ ಸ್ಥಾವರ ಜಂಗಮಗಳಾದಂತಹ ತರುಲತೆ, ಹೂವು, ಹಕ್ಕಿ ಎಲ್ಲದರ ಪಾಪಗಳನ್ನು ಸಹ ದೂರ ಮಾಡ್ತಾ ಮಂದಹಾಸಯುಕ್ತವ ತನ್ನ ಕಾಂತಿಯುಕ್ತ ಮುಖದಿಂದ ಬ್ರಜದಲ್ಲಿ ನಗರದಲ್ಲಿ ಇದ್ದಂತಹ ಎಲ್ಲ ಸ್ತ್ರೀಯರ ಕಾಮನ್ನ ಹೆಚ್ಚಿಸ್ತಾ ಅವನು ಶೋಧಿಸಿದ. ಇತ್ತಂಬರಸ್ಯ ನಿಜವತ್ಮವಿರಕ್ಷಯಾತ್ತ ಲೀಲಾತನೋಸ್ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮಕ್ಕಷಣಾನಿ ಯದುತ್ತಮಸ್ಯ ಶೂಯಾದ್ ಅನುಷ್ಯ ಪದಯೋಃ ಅನಿವೃತ್ತಿಮಿಚ್ಛನ್ನ. ಇತ್ತಂ ನಿಜವರ್ತ್ಮರಿರಕ್ಷಯ ಆತ್ತಲೀಲಾತನೋಃ ಯದುತ್ತಮಸ್ಯ ಪರಸ್ಯ ತದನುರೂಪ ವಿಡಂಬನಾನಿ ಕರ್ಮಕಷಣಾನಿ ಕರ್ಮಾಣಿ ಅಮುಷ್ಯ ಪದಯೋಃ ಅನುವೃತ್ತಿಂ ಇಚ್ಛನ್ ಶೂಯಾತ್. ಆತ ಮಾಡಿದಂತಹ ಕಾರ್ಯ ಆ ಕಾರ್ಯಕ್ಕೆ ಅನುಗುಣವಾದದ್ದು ಯಾವುದೂ ಇಲ್ಲ. ಅದನ್ನ ಕೇಳ್ತಾ ಇದ್ರೆ ನಮ್ಮ ಪಾಪಗಳೆಲ್ಲವೂ ಹೋಗಿಬಿಡುತ್ತೆ. ಇತ್ತಂ ಈ ರೀತಿಯಾಗಿ ನಿಜವರ್ತ್ಮರಿರಕ್ಷಯ ತಾನೇ ಸ್ಥಾಪಿಸಿದಂತಹ ಧರ್ಮ ಮಾರ್ಗವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆತ್ತ ಲೀಲಾತನೋ ಅನೇಕ ರೀತಿಯ ಅವತಾರದ ಲೀಲಾ ಶರೀರಗಳನ್ನ ಧರಿಸಿದ ಯದುತ್ತಮಸ್ಯ ಯದು ಶ್ರೇಷ್ಠನಾದ ಪರಸ್ಯ ಪರಬ್ರಹ್ಮನ ತದನುರೂಪ ವಿಡಂಬನಾನೆ. ಅಂದ್ರೆ ಅವನು ಯಾವ ಯಾವ ರೀತಿಯ ಶರೀರಗಳನ್ನು ಧರಿಸಿದನೋ ಅದಕ್ಕೆ ಅನುರೂಪವಾದಂತಹ ಕಾರ್ಯಗಳನ್ನ ನಾಡಿಸಿದಂತಹ ಅವುಗಳು ಎಂಥವು? ಅವುಗಳು ಕರ್ಮಕಷಣಾನೆ, ಎಲ್ಲ ಪಾಪ ಕರ್ಮಗಳನ್ನು ಸಹ ನಾಶ ಮಾಡುವ ಕರ್ಮಾಣಿ, ಆತನ ಕೆಲಸಗಳನ್ನು ಮಹಿಮೆಗಳನ್ನ ಅಮುಷ್ಯ ಪದಯೋಹೋ ಆತನ ಪಾದಗಳ ಅನುವೃತ್ತಿಯನ್ನು ಇಚ್ಛನ್ನ ಬಯಸುವಂತಹ ವ್ಯಕ್ತಿ ಶೂಯಾತ್ ಇದನ್ನೆಲ್ಲ ಕೇಳಲೇಬೇಕು. ತಾನೇ ಸ್ಥಾಪಿಸಿದಂಥದ್ದು ಧರ್ಮ ಮಾರ್ಗ, ಅದನ್ನ ರಕ್ಷಣೆ ಮಾಡುವುದು ಅವನ ಕರ್ತವ್ಯ. ಹಾಗಾಗಿ ಅವನು ಮತ್ಸ್ಯಕೂರ್ಮಾದಿ ಅನೇಕ ರೀತಿಯ ಲೀಲಾ ಶರೀರಗಳನ್ನ ಧರಿಸಿದ. ಅಷ್ಟೇ ಅಲ್ಲ, ಆ ಶರೀರಗಳಿಗೆ ಅನುರೂಪವಾಗಿ ಅನೇಕ ರೀತಿಯ ಕೆಲಸಗಳನ್ನು ಸಹ ಮಾಡಿ ಆ ಚರಿತ್ರೆಗಳು ಸಹ ಎಲ್ಲ ಪಾಪಕರ್ಮಗಳನ್ನು ಸಹ ಪೂರ್ಣವಾಗಿ ತೊಳೆಯುವಂತಹದ್ದು. ಅದರಲ್ಲಿಯೂ ಯಾದವ ಶ್ರೇಷ್ಠನಾದಂತಹ ಈ ಪರಬ್ರಹ್ಮನ ಚರಿತ್ರೆಯಲ್ಲಿ ಇನ್ನೂ ಒಂದು ವಿಶೇಷ ಅಂತ ಇಟ್ಕೊಳ್ಬಹುದು. ಅದರಲ್ಲಿ ಅವನ ಪಾದಗಳ ಅನುವೃತ್ತಿಯನ್ನ ಅಂದ್ರೆ ಯಾವಾಗ್ಲೂ ಅವನ ಜೊತೆನೇ ಇರಬೇಕು ಅಂತ ಬಯಸುವಂತಹ ವ್ಯಕ್ತಿಗಳು ಆತ ಮಾಡಿದ ಎಲ್ಲ ಕೆಲಸಗಳನ್ನು ಸಹ ಪಾಪವನ್ನ ಹೋಗಲಾಡಿಸುವ ಅವನ ಚರಿತ್ರೆಯನ್ನ ಕೇಳಬೇಕು. ಮರ್ತ್ಯಸ್ತಯಾನುಸಮೇಧಿತಯಾ ಮುಕುಂದ ಶ್ರೀಮತ್ ತಥಾ ಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮದುಸ್ತರ ಕೃತಾಂತ ಜವಾಪವರ್ಗಂ ಗ್ರಾಮಾದ್ವನಂ ಕ್ಷಿತಿಭುಜೋಪಿ ಯಯುಃ ಯದಥಾಹ. ಮುಕುಂದ ಶ್ರೀಮತ್ ಕಥಾ ಶ್ರವಣ ಕೀರ್ತನ ಚಿಂತಯಾ ಅನುಸವಂ ಏಧಿತಯಾ ತಯಾ ಮರ್ತ್ಯಃ ದುಸ್ತರ ಕೃತಾಂತ ಜವಾಪವರ್ಗಂ ತದ್ಧಾಮ ಏತಿ ಯದರ್ಥಾಃ ಕ್ಷಿತಿಭುಜಃ ಅಪಿ ಗ್ರಾಮಾತ್ ವನಂ ಏತಿ. ಏತಿ ಆಗತ್ತ ಅಲ್ಲ, ಕ್ಷಮಿಸಿ, ಏತಿ ಏನು ಬೇಡ, ಇಲ್ಲಿ ಎಲ್ಲಿ ಹೋಗ್ತಾ ಇದೆಯಲ್ಲ. ಕ್ಷಿತಿಭುಜಃ ಅಪಿ ಗ್ರಾಮಾತ್ ವನಂ ಯಯುಃ. ಮುಕುಂದ ಶ್ರೀಮತ್ ಕಥಾ ಶ್ರವಣ ಕೀರ್ತನ ಚಿಂತಯ, ಪರಮಾತ್ಮನ ಮಂಗಲಕರವಾದಂತಹ ಕಥೆಯನ್ನ ಅದನ್ನೇ ಸ್ತುತಿಸ್ತಾ ಅದನ್ನೇ ಚಿಂತಿಸ್ತಾ ಇರುವಾಗ ಅನುಸವಂ ಏದಿತೆಯ, ಹಾಗೆ ಆದಾಗ ಪ್ರತಿದಿನವೂ ಸಹ ಹೆಚ್ಚೆಚ್ಚು ಆಗುವಂತಹ ಆತನ ದಯ ಆ ಭಕ್ತಿಯಿಂದ ಕೂಡಿದ ಮರ್ತ್ಯ ಮನುಷ್ಯನು ದುಸ್ತರ ಕೃತಾಂತ ಜವಾಪವರ್ಗ ದಾಟಲು ಅಸಾಧ್ಯವಾದಂತಹ ಸಂಸಾರದ ಪ್ರವಾಹದ ವೇಗವನ್ನ ಮೋಕ್ಷವೆಂಬ ಎನ್ನುವಂತಹ ಅಂದ್ರೆ ಆ ಸಂಸಾರದ ಪ್ರವಾಹದ ವೇಗದಿಂದ ಮುಕ್ತನಾಗಿ ತದ್ಧಾಮ ಪರಮ ಪದವನ್ನ ಏತಿ ಹೊಂದಿ. ಯಾಕೆ? ಯದರ್ಥ ಇಂತಹ ಸ್ಥಾನವನ್ನು ಹೊಂದೋದಕ್ಕೋಸ್ಕರನೇ ಕ್ಷಿತಿಭುಜಃ ಅಪಿ ಭೂಮಿಪಾಲರು ಸಹ ಗ್ರಾಮವನ್ನೆಲ್ಲ ಬಿಟ್ಟು ವನಂ ಯಯುಃ
ಶ್ರವಣ ಮಾಡುತ್ತಾ ಕೀರ್ತಿಸ್ತಾ ಚಿಂತಿಸ್ತಾ ಇದ್ದರೆ ಮನುಷ್ಯ ಭಗವಂತನ ಆ ಪಾದಾನುವೃತ್ತಿಯ ಅಂದ್ರೆ ಭಕ್ತಿ ಅನ್ನೋದು ಪ್ರತಿದಿನವೂ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಆಗ ಈ ದುಸ್ತರವಾದಂತಹ ಸಂಸಾರದ ವೇಗದಿಂದ ಕೃತಾಂತ ಜವ ಅಪವನು, ಆ ಮರಣ ಹೊಂದುವಂತಹ ಆ ಭಾವದಿಂದ ಬಿಡುಗಡೆ ಹೊಂದುವಂತಹ ತದ್ಧಾಮ ಅವನ ಆ ದಿವ್ಯ ಧಾಮವನ್ನ ಇದೇ ಉದ್ದೇಶಕ್ಕೋಸ್ಕರನೇ ಉತ್ತಮೋತ್ತಮರಾದ ರಾಜರೂ ಸಹ ಅದು ವಿಶೇಷ. ಯಾಕಂದ್ರೆ ಸಾಮಾನ್ಯರು ಆಯ್ತು ದುಃಖದಿಂದ ಒದ್ದಾಡ್ತಾ ಇದ್ದಾರೆ, ಇದನ್ನ ಪರಮಾತ್ಮನ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಅವರು ಕಷ್ಟಪಡ್ತಾರೆ ಅಂತ. ಆದ್ರೆ ಅತ್ಯಂತ ಶ್ರೀಮಂತರಾದಂತಹ ರಾಜರೂ ಸಹ ಈ ರೀತಿಯಾದಂತಹ ಧಾಮವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ತಮ್ಮ ಗ್ರಾಮವನ್ನೆಲ್ಲ ತಾವು ನೆಲೆಸಿದಂತಹ ಉತ್ತಮವಾದ ವ್ಯವಸ್ಥೆ ಇರುವಂತಹ ಸ್ಥಳವನ್ನು ಬಿಟ್ಟು ಕಾಡಿಗೆ ಹೋದ್ರು. ಅಂತಹ ಇದು ಆತನ ಮಂಗಲವಾದಂತಹ ಚರಿತ್ರೆ. ಅದನ್ನ ಹೇಳ್ತಾ ಇದ್ದ ಹಾಗೆ ಅಂದ್ರೆ ಒಂದು ಬಾರಿ ಅಲ್ಲ ಅನ್ನೋದು ಅದಕ್ಕೆ ಹೇಳ್ತಾರೆ, ಅದರ ಅನುಸವಂ ವರ್ಧಿತ ಏನಿದೆಯಾ ಅದನ್ನ ಹೇಳ್ತಾ ಇದ್ದ ಹಾಗೆ ಅದು ಇನ್ನು ಹೆಚ್ಚು ಆಗ್ತಾ ಹೋಗುತ್ತೆ ಭಕ್ತಿ. ಆಗ ಪರಮಾತ್ಮನ ಸಾನ್ನಿಧ್ಯವನ್ನ ಮನುಷ್ಯ ಅನಾಯಾಸವಾಗಿ ಹೊಂದಿಬಿಡುತ್ತಾನೆ. ಮರ್ತ್ಯಸ್ತಯಾನ ಸವಮೇಧದಯಾ ಮುಕುಂದ ಶ್ರೀಮತ್ ಕಥಾ ಶ್ರವಣ ಕೀರ್ತನ ಚಿಂತಯಂತಿ ತಥಾ ಮಧುಸ್ಕರ ಕೃತಾಂತ ಜವಾಪವರ್ಗಂ ಗ್ರಾಮಾಧ್ವನಂ ಸ್ಥಿತಿಭುಜೋಪಿ ಯಯುಃ ಯದರ್ಥಾಃ. ಶ್ರೀಮದ್ಭಾಗವತೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ಒಳ್ಳೆ